ಕೊಟ್ಬಿಟ್ಟು ನಮ್ಮ ಮಾವನ ಮಗನ ಮದುವೆಗೆ ನಾನೇ ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊತಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರು ನನ್ನ ಕೂದಲಿಗೆ ದೃಷ್ಟಿ ಹಾಕಬೇಡಿ. ಏನಪ್ಪ ಇವ್ರದ್ದು ಇಷ್ಟು ತಿಕ್ಕಾಗಿ ಇಷ್ಟು ಉದ್ದಾಗಿದೆ ಕೂದಲು ಅಂತ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ನಮ್ಮ ಮಾವನ ಮಗನ ಮದುವೆ ವ್ಲಾಗು. ನಾವು ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮನೇನ ಒಂದು 7:15ಗೆ ಬಿಟ್ವಿ. ನಮ್ಮಮ್ಮ ಮತ್ತು ನಂದಿನಿ ಅವರೆಲ್ಲ ಇಲ್ಲೇ ಮನೆಯಲ್ಲೇ ರೆಡಿಯಾಗಿ ಸ್ವಲ್ಪ ಲೇಟಾಗಿ ಬರ್ತೀವಿ ನೀವು ಹೋಗಿರಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಅಕ್ಕ ಋತ್ವಿ ಎತ್ಕೊಂಡು ಕಾರಲ್ಲಿ ಹೊರಟ್ವಿ ಚೌಟ್ರಿಗೆ. ಆ ಚೌಟ್ರಿ ಬಂದು ನಮ್ಮ ತಮ್ಮನ ಮದುವೆ ಆಯ್ತಲ್ಲ, ಅದೇ ಚೌಟ್ರಿ, ಮಲಾಯ್ಕನ ಕಟ್ಟೆ ಚೌಟ್ರಿ. ಸೊ ಮೇಕಪ್ ಅವರಿಗೆ ನಾವು 7:30ಗೆ ಬರೋಕ್ಕೆ ಹೇಳಿದ್ವಿ. ಅವ್ರು ಸ್ವಲ್ಪ ಬೇಗನೆ ಬಂದಿದ್ದರು. ನಮ್ಮದೇ ಸ್ವಲ್ಪ ಲೇಟ್ ಆಯಿತು ಚೌಟ್ರಿಗೆ ಹೋಗೋದಕ್ಕೆ. ಮನೆಯಿಂದ ಚೌಟ್ರಿಗೆ ಹೋಗೋದಕ್ಕೆ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಜಸ್ಟ್ ನಾವು ಇವಾಗ ಕನ್ವೆನ್ಷನಲ್ ಹಾಲ್ ಹತ್ರ ಬಂದ್ವಿ. ಅವರು ಮೇಕಪ್ ಅವರು ಪಾಪ ನಮಗೋಸ್ಕರ ಇಲ್ಲೇ ಕಾಯ್ಕೊಂಡು ಇದ್ದರು. ಸರಿ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ನಾನು ನಮ್ಮ ಅಕ್ಕ ಎಲ್ಲ ಒಳಗಡೆ ಹೋದ್ವಿ. ಆನ್ ದಿ ವೇ ನಾವು ಕನ್ವೆನ್ಷನಲ್ ಹಾಲಿಗೆ ಹೋಗುವಾಗ ನಮ್ಮ ಅಕ್ಕ ರಿಲೇಟಿವ್ ಹೋಟ್ಲಿಗೆ ಹೋಗಿ ಋತ್ವಿಗೆ ಇಡ್ಲಿ ಇಸ್ಕೊಬಂದಿದ್ವಿ. ಇವಾಗ ನಮ್ಮ ಚಿಕ್ಕಮ್ಮ ಋತ್ವಿಗೆ ಇಡ್ಲಿ ತಿನ್ನಿಸ್ತಿದ್ದಾರೆ. ನಾವು ಕನ್ವೆನ್ಷನಲ್ ಹಾಲಿಗೆ ಹೋದಾಗ ಸ್ವಲ್ಪ ಜನ ಅಷ್ಟೇ ಬಂದಿದ್ದು, ದಾರೆ ಇದ್ದಿದ್ದು 10:15ಗೆ. ಸೊ ಇನ್ನು ಜನಗಳೆಲ್ಲ ಆವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಇಲ್ಲಿ ರೆಡಿ ಆಗ್ತಿರೋದು ಹುಡುಗ ಅವ್ರ ಅಕ್ಕ ಆಶಕ ಅಂತ. ಆಮೇಲೆ ನಾನು ನೆಕ್ಸ್ಟು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕಿತ್ತು. ನಮ್ಮ ಅಕ್ಕ ಇನ್ನೂ ರೆಡಿ ಮಾಡಿಸ್ಕೋತಿದ್ಲು. ಹಾಗಾಗಿ ನಾನು ಇಲ್ಲೇ ನಮ್ಮ ಆಶಕನ ಪಾಪನ ಆಟ ಆಡ್ಸೋಣ ಅಂದ್ಬಿಟ್ಟು ಹೋಗಿದ್ದೆ. ಒಂದೊಂದು ಪಾಪುಗಳು ಬರೋದೇ ಇಲ್ಲ. ನಮ್ಮ ಪೃಥ್ವಿನೂ ಅಷ್ಟೇ ಚಿಕ್ಕೂರಲ್ಲಿ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಬಟ್ ಇವ್ನು ಹಂಗಲ್ಲ, ಎಲ್ಲರ ಹತ್ರನೂ ಬರ್ತಾನೆ. ಇವರೇ ನಮ್ಮ ಮಾವನ ಮಗ ಅಶೋಕ. ಇವಂದೇ ಮದುವೆ ಇವತ್ತು. ಫುಲ್ ಆರಾಮಾಗಿ ಕೂತಿದ್ದಾನೆ. ಅಂದರೆ ದಾರೆ ಇರೋದು, ಮುಹೂರ್ತ ಇರೋದು ಸ್ವಲ್ಪ ಲೇಟಾಗಿ. ಹಂಗಾಗಿ ಇಷ್ಟು ಬೇಗ ರೆಡಿಯಾಗಿ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದಾನೆ. 10:15ಗೆ ಮುಹೂರ್ತ ಇರೋದು. ನಾನು ಪಾಪನ ಎತ್ಕೊಂಡು ಹೊರಗಡೆ ಬಂದೆ. ಇಲ್ಲಿ ಹೊರಗಡೆ ನಾವು ಬಂದಾಗ ಇಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ರು. ಹುಡುಗನ ಮನೆ ದೇವರು ಮತ್ತು ಹುಡುಗಿ ಮನೆ ದೇವ್ರನ್ನ ಚಿಕ್ಕದು ತಾಮ್ರದ ಬಿಂದಿಗೆನಲ್ಲಿ ಇಟ್ಟು ಅದಕ್ಕೆ ನೀರು ಇಲ್ಲ ಅಂದರೆ ಅಕ್ಕಿ ಬೇಳೆನ ಫಿಲ್ ಮಾಡಿ ಹೊಂಬಾಳೆನ ಮುಡಿಸಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ನಾನು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಆಮೇಲೆ ಈ ಪೂಜೆ ಎಲ್ಲ ಆದಮೇಲೆ ಹುಡುಗ ಮತ್ತು ಹುಡುಗಿನ ಕರೆಸ್ಬಿಟ್ಟು ಎರಡು ಮನೆ ದೇವರಿಗೂ, ಅಂದರೆ ಹುಡುಗನ ಮನೆ ದೇವರು ಹುಡುಗಿ ಮನೆ ದೇವರು ಇಬ್ಬರಿಗೂ ಹುಡುಗ ಹುಡುಗಿ ಕೈಲಿ ಪೂಜೆನ ಮಾಡಿಸ್ತಾರೆ. ಇದೆಲ್ಲ ಆದಮೇಲೆ ಈ ಚಿಕ್ಕದು ಏನು ತಾಮ್ರದ್ದು ಬಿಂದಿಗೆಗಳಿದೆ ಅದನ್ನು ತಗೊಂಡೋಗಿ ಹುಡುಗಂದು ಮನೆ ದೇವ್ರದ್ದು ಹುಡುಗಿ ಮನೆ ದೇವ್ರದ್ದು ಅವ್ರವ್ರದ್ದು ರೂಮಲ್ಲಿ ಇಡ್ತಾರೆ. ಮದುವೆದು ಫಂಕ್ಷನ್ ಅಂದರೆ ಏನೇನು ಕಾರ್ಯಗಳಿರುತ್ತೆ, ಪೂಜೆಗಳು ಅದೆಲ್ಲ ಆದಮೇಲೆ ಇದನ್ನು ಇಲ್ಲೇ ನಿಯರ್ ಬೈ ಒಂದು ಅರಳಿ ಮರ ಇದೆ, ಹಳ್ಳಿಕಟ್ಟೆ ಇದೆ, ಅಲ್ಲೋಗಿ ಇದನ್ನು ಬಿಟ್ಬಿಟ್ಟು ಬರ್ತಾರೆ. ನನ್ನ ತಮ್ಮನ ಮದುವೆ ವೀಡಿಯೋದಲ್ಲೂ ಅದನ್ನೆಲ್ಲ ನಾನು ಚೆನ್ನಾಗಿ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೆ. ಸೇಮ್ ಅದೇ ಥರ ನಮ್ಮ ಕಡೆ ಎಲ್ಲ ಪ್ರೊಸೀಜರು ಮಾಡೋದು. ಇವಾಗ ಹುಡುಗ ಮತ್ತು ಹುಡುಗಿ ಕೈನಲ್ಲಿ ಇಬ್ಬರು ಅಂದರೆ ಎರಡು ಮನೆ ದೇವರಿಗೂ ಪೂಜೆ ಮಾಡಿಸಿ ಆದಮೇಲೆ ನಾವು ನೆಕ್ಸ್ಟ್ ಇದೆಲ್ಲ ವೀಡಿಯೋಸ್ ಮಾಡಿಕೊಂಡು ತಿಂಡಿಗೆ ಹೋದೆ. ತಿಂಡಿಗೆ ಕೇಸರಿ ಬಾತು ಮತ್ತು ಪಲಾವ್ ಇತ್ತು. ತುಂಬ ಚೆನ್ನಾಗಿತ್ತು ತಿಂಡಿ ತಿಂದ್ಕೊಂಡು ನಮ್ಮ ಋತ್ವಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಇವರಿಬ್ಬರು ನಮ್ಮ ಅಕ್ಕಂದಿರು ಋತ್ವಿಗೆ ದೊಡ್ಡಮ್ಮ ಆಗಬೇಕು. ಋತ್ವಿ ಆಲ್ಮೋಸ್ಟ್ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಎಲ್ಲರ ಹತ್ರನೂ ಹೋಗ್ತಿದ್ದಾಳೆ. ಇವಾಗ ನೋಡಿ ಎಲ್ಲರೂ ಯಾರ್ಯಾರು ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡಿರ್ತಾರೆ ಅವರು ಎಲ್ರಿಗೂ ಪೂಜೆ ಮಾಡಿ ಈ ಥರ ಒಂದು ಈಡ್ಗಾಯಿ ಹೊಡೆದು ಆ ಹುಡುಗಿ ದೇವರು ಮತ್ತು ಹುಡುಗನ ದೇವ್ರನ್ನ ಅವ್ರ ರೂಮಿಗೆ ಹೋಗಿ ಇಟ್ಬಿಟ್ಟು ಬರ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ನಾನು ಕನ್ವೆನ್ಷನಲ್ ಹಾಲಿಂದ ಹೊರಗಡೆ ಬಂದೆ. ಇವಾಗ ಹಾಯ್ ಮಾಡ್ತಿರೋದು ನಮ್ಮ ದೊಡ್ಡ ಅಣ್ಣನ ವೈಫು, ಅಂದರೆ ನಮ್ಮ ಅತ್ತಿಗೆ. ಈ ಪಾಪು ಬಂದು ನಮ್ಮ ಅತ್ತೆ ಮೊಮ್ಮಗ. ನಮ್ಮ ಅತ್ತೆಯವರು ಮಂಡ್ಯದಲ್ಲಿದ್ದಾರೆ. ಇನ್ನೊಬ್ಬರು ಹಾಯ್ ಮಾಡಿದ್ದು ನಮ್ಮ ಅತ್ತಿಗೆ ಮಗಳು. ಅಲ್ಲೇ ಪಕ್ಕದಲ್ಲೇ ಮದುವೆ ಹುಡುಗಿದು ಫೋಟೋಶೂಟ್ ಮಾಡ್ತಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಮದುವೆ ಹುಡುಗಿ ಬಗ್ಗೆ ಹೇಳಬೇಕಂದ್ರೆ ನಾನು ಮತ್ತು ಮದುವೆ ಹುಡುಗಿ PUCನಲ್ಲಿ ಕಾಲೇಜ್ ಫ್ರೆಂಡ್ಸು. ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಪಾಠ ಕೇಳ್ತಿದ್ವಿ. ನೋಡಿ ನಮ್ಮ ಋತ್ವಿ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ.
ನಾವು ರೂಮಿಗೆ ಬಂದ್ವಿ. ಆವಾಗ ನಮ್ಮ ಅಕ್ಕಂದು ಮೇಕಪ್ ಎಲ್ಲ ಆಗಿ ಹೇರ್ ಸ್ಟೈಲ್ ಮಾಡ್ತಿದ್ರು. ನಮ್ಮ ಅಕ್ಕಂದು ಹೇರ್ ಸ್ಟೈಲ್ ಆದಮೇಲೆ ನೆಕ್ಸ್ಟು ನಾನು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕಿತ್ತು. ಮೇಕಪ್ ಆರ್ಟಿಸ್ಟ್ ಬಗ್ಗೆ ಹೇಳೋದಾದರೆ, ನಾನು ನನ್ನ ತಮ್ಮನ ಮದುವೆನಲ್ಲಿ ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಂಡಿದ್ದು. ಇವಾಗ ನಾನು ಬರೀ ಹೇರ್ ಸ್ಟೈಲ್ ಮಾಡಿಸ್ಕೋತಿದ್ದೀನಿ. ಆಲ್ಮೋಸ್ಟು ನಮ್ಮ ಅಕ್ಕನೂ ಒಂದು 3 ಟೈಮ್ಸ್ ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಂಡಿದ್ದಾರೆ. ಆಶಕ್ಕೊಂದು ಇದು ಫೈನಲ್ ಲುಕ್ಕು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವನ ಮಗನಿಗೂ ಮಗಳಿಗೂ ಅಷ್ಟೇ ಸೇಮ್ ಮ್ಯಾಚಿಂಗ್ ಡ್ರೆಸ್ಸೇ ಹಾಕಿದ್ದಾರೆ. ನಮ್ಮ ಅಕ್ಕಂದು ಮೇಕಪ್ಪು ಮತ್ತು ಹೇರ್ ಸ್ಟೈಲು ಕಂಪ್ಲೀಟ್ ಆಯಿತು. ನಾನು ಇವಾಗ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಯಾವ ಥರ ಹೇರ್ ಸ್ಟೈಲ್ ಬೇಕಂತ ಫಿಕ್ಸ್ ಆಗಿದ್ದೆ. ಸೊ ಅದೇ ಥರ ಮಾಡಿಸ್ಕೊಂಡೆ. ಹುಡುಗಿರಿಗೆ ಒಬ್ರಿಗೆ ಮೇಕಪ್ಪು ಚೆನ್ನಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿರ್ತಾರೆ, ಇಲ್ಲಾಂದರೆ ಬರೀ ಹೊಸದು ಡ್ರೆಸ್ ಹಾಕ್ಬಿಟ್ರೇ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಇನ್ನೊಬ್ಬೊಬ್ಬರು ಹೇರ್ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಅದೇ ಥರ ನಾನು ಒಂದು ಕ್ಯಾಟಗರಿ. ನನಗೆ ಹೇರ್ ಸ್ಟೈಲ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನಾನು ಚೆನ್ನಾಗಿ ಕಾಣಿಸ್ತೀನಿ. ಯಾರೂ ನನ್ನ ಕೂದಲು ಮೇಲೆ ಕಣ್ಣಾಕ್ಬೇಡಿ. ನನಗಂತೂ ಇಷ್ಟುದ್ದ ಲೆಂತ್ ಹೇರು ಜೀವನದಲ್ಲಿ ಬೆಳೆದೇ ಇಲ್ಲ. ನನಗಿವಾಗ 26 ಇಯರ್ಸು. ನನಗಿಷ್ಟುದ್ದ ಲೆಂತು ಇದುವರೆಗೂ ಬೆಳಿಲೇ ಇಲ್ಲ ಕೂದಲು. ಸೊ ನಂದು ಶಾರ್ಟ್ ಹೇರು. ನಾನು ನಂದು ಕೂದಲಿಗೆ ಮ್ಯಾಚ್ ಆಗೋ ಥರ ಒಂದು ಎಕ್ಸ್ಟೆನ್ಷನ್ನ ತೊಗೊಬಂದು ಮನೇಲೇ ಇಟ್ಕೊಂಡಿದ್ದೀನಿ. ಮದುವೆ ಫಂಕ್ಷನಲ್ಲಿ ಸ್ಯಾರಿ ಹಾಕ್ಕೊಂಡಾಗ ಕೂದಲು ತುಂಬ ಉದ್ದ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮನೆಗೆ ತೊಗೊಬಂದು ಇಟ್ಕೊಂಡಿದ್ದೀನಿ. ನನಗಿದನ್ನು ಯಾವ ಥರ ಫಿಕ್ಸ್ ಮಾಡಬೇಕಂತ ಅಷ್ಟು ಗೊತ್ತಿಲ್ಲ. ಏನಕ್ಕಂದರೆ ಬೇರೆಯವರಿಗೆ ನಾವು ಫಿಕ್ಸ್ ಮಾಡಿಬಿಡ್ಬೋದು, ನಮಗೆ ನಾವು ಫಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ನಾನು ಎಕ್ಸ್ಟೆನ್ಷನ್ನ ಮೇಕಪ್ ಆರ್ಟಿಸ್ಟ್ ಹತ್ರನೇ ಹಾಕಿಸ್ಕೊಂಡು ರೆಡಿ ಆದೆ. ಫೈನಲಾಗಿ ನನ್ನ ಲುಕ್ಕು ಈ ಥರ ಇತ್ತು. ಸಿಂಪಲಾಗಿ ಒಂದು ಚೋಕರ್ ಹಾಕ್ಕೊಂಡು 2 ಕೈಗೂ ಸಿಂಗಲ್ ಬ್ಯಾಂಗಲ್ಸ್ ಹಾಕ್ಕೊಂಡು ಸಿಂಪಲಾಗಿ ರೆಡಿ ಆದೆ. ನಾನು ಇಲ್ಲಿ ರೆಡಿ ಆಗೋದಕ್ಕೆ ಯೂಸ್ ಮಾಡಿದ್ದು ಫೇಸಸ್ ಕೆನಡಾದು ಕ್ರೀಮು. ನಾನು ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡ್ತೀನಿ. ಇವಾಗ ಈ ಮದುವೆನಲ್ಲಿ ನಾನು ಮೇಕಪ್ ಮಾಡಿಸ್ಕೊಳ್ಳಿಲ್ಲ, ಬರೀ ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ ಅಷ್ಟೇ. ನಾನು ಸ್ಯಾರಿ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಇವಾಗ ಕೆಳಗಡೆ ಹೋಗಬೇಕಿತ್ತು. ಇವರು ನಮ್ಮ ಚಿಕ್ಕಮ್ಮ ರೆಡಿ ಆಗಿಬಿಟ್ಟು ಬಂದಿದ್ದರು. ಹಾಗೆ ಹಾಯ್ ಮಾಡಿ ಅಂತ ಹೇಳಿದೆ. ಸೊ ಹಾಯ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾನು ನಮ್ಮ ಋತ್ವಿನ ಹಾಯ್ ಮಾಡು ಅಂತ ಹೇಳಿದೆ. ಅವಳು ಇವಾಗ ಕ್ಯಾಮ್ರಾ ಮುಂದೆ ಬಂದರೆ ಅವಳೇ ಹಾಯ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿದ್ದಾಳೆ. ಆಮೇಲೆ ನಮ್ಮಮ್ಮ ಮತ್ತು ನಂದಿನಿ ನನ್ನ ತಮ್ಮ ಎಲ್ಲ ಮನೆಯಲ್ಲೇ ರೆಡಿ ಆಗಿಬಿಟ್ಟು ಒಂದು 9:45 ಹಂಗೆ ಕನ್ವೆನ್ಷನಲ್ ಹಾಲಿಗೆ ಬಂದರು. ನೆಕ್ಸ್ಟು ಎಲ್ರೂ ಇಲ್ಲೇ ಒಂದು ಕಾಲಭೈರವೇಶ್ವರ ಟೆಂಪಲ್ ಇದೆ ಈ ಕನ್ವೆನ್ಷನಲ್ ಹಾಲಲ್ಲೇ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಹುಡುಗನ್ನ ಕರ್ಕೊಂಡು ಬರ್ತಿದ್ರು. ಹುಡುಗನ್ನ ಇಲ್ಲೇ ಒಂದು ಹಳ್ಳಿ ಕಟ್ಟೆ ಇದೆ, ಅಲ್ಲಿಂದ ಕನ್ಯಾದಾನ ಮಾಡಿಕೊಂಡು ಇವಾಗ ಮಂಟಪದ ಹತ್ರ ಕರ್ಕೊಂಡು ಬರ್ತಿದ್ದಾರೆ. ಆಮೇಲೆ ಇಲ್ಲೇ ಹುಡುಗನ್ನ ಒಂದು 5 ಸುತ್ತು ಸುತ್ತಿಸ್ಬಿಟ್ಟು ನಿಲ್ಲಿಸ್ತಾರೆ. ಆಮೇಲೆ ಹುಡುಗಿನೂ ಅಷ್ಟೇ ಇಲ್ಲೇ ರೆಡಿಯಾಗಿ ನಿಂತಿದ್ರು. ಮುಂದೆ ಮೊದಲು ಕಳಸ ಹೋಗುತ್ತೆ. ಕಳಸದಿಂದ ಹುಡುಗಿ ಸೋದ್ರ ಮಾವ ಕೈ ಹಿಡ್ಕೊಂಡು 5 ಸುತ್ತು ಸುತ್ತಿಸ್ಬಿಟ್ಟು ನಿಲ್ಲಿಸ್ತಾರೆ. ಆಮೇಲೆ ಮದುವೆ ಮಾಡಿಸೋದಕ್ಕಂತ ಬಂದಿರೋ ಪುರೋಹಿತರು ಅವರಿಗೆ ಒಂದಷ್ಟು ತಾಳಿ ಕಟ್ಟೋ ಟೈಮಲ್ಲಿ ಇಲ್ಲ ತಲೆ ಮೇಲೆ ಜೀರಿಗೆ ಹಾಕೋದು, ಹೂವಿನ ಹಾರನ ಎಕ್ಸ್ಚೇಂಜ್ ಮಾಡುವಾಗ ಒಂದಷ್ಟು ಏನೇನೋ ಹೇಳ್ಕೊಡ್ತಾರೆ. ಅದೆಲ್ಲ ಆದಮೇಲೆ ಹುಡುಗಿಯವ್ರ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿ ಕೈ ಹಿಡ್ದಿರ್ತಾರಲ್ಲ ಅವ್ರ ಸೋದ್ರ ಮಾವ, ಹುಡುಗನ ಕೈ ಹಿಡ್ದಿರೋ ಸೋದ್ರ ಮಾವ ಎಲ್ಲ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಕಾಯಿನ ಹಾಕ್ಬಿಟ್ಟು ಹಾಲು ಬಿಡ್ತಾರೆ. ಇದಾದಮೇಲೆ ಇನ್ನು ಯಾರಾದರೂ ಇಂಪಾರ್ಟೆಂಟ್ ಇದ್ದರೆ ಅವರು ಬಂದು ಈ ಥರ ಹಾಲು ಹಾಕಿದ್ಮೇಲೆ ತಾಳಿ ಕಟ್ಸೋ ಟೈಮಿಗೆ ತಾಲಿನ ಕಟ್ಟಿಸ್ತಾರೆ. ಸೊ ಇಲ್ಲೂ ಹಂಗೇ ಸೇಮ್ ಎಲ್ಲ ಆಯಿತು. ಇದಾದಮೇಲೆ ಇವಾಗ ತಾಳಿ ಕಟ್ಟೋ ಟೈಮು.
ಇವಾಗ ಮಾಂಗಲ್ಯ ಧಾರಣೆ ಮುಗೀತು. ಇದಾದಮೇಲೆ ಅರುಂಧತಿ ನಕ್ಷತ್ರ ತೋರಿಸ್ಬಿಟ್ಟು ಇಲ್ಲಿ ಬಂದು ಫಲಪೂಜೆ ಮಾಡ್ತಾರೆ. ಆಮೇಲೆ ನಮ್ಮ ಅಕ್ಕ ಸಿಕ್ಕಿದ್ರು, ಅವ್ರು ನೋಡಿಕೊಂಡು ಮತ್ತೆ ಮೇಲ್ಗಡೆ ಬಂದ್ವಿ. ಇಲ್ಲಿ ಹುಡುಗ ಹುಡುಗಿಗೆ ರಿಸೆಪ್ಷನ್ಗೆ ಹಾಕಿರೋ ಸೋಫಾದಲ್ಲಿ ನಮ್ಮ ಮಾವನ ಮಗ ಮತ್ತು ನಮ್ಮ ಅಕ್ಕನ ಮಗ ಕೂತ್ಕೊಂಡು ಹಾಯ್ ಮಾಡ್ತಿದ್ದಾರೆ. ನಾವು ಇಲ್ಲೇ ಬಂದ್ವಿ. ಇಲ್ಲಿ ಆಶಕ ಇದ್ದರು, ಆಶಕನ ಹತ್ರ ಫೋನ್ ಇಸ್ಕೊಂಡ್ವಿ. ಅವ್ರ ಫೋನಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದು ಅಷ್ಟೊತ್ತು ಕೂತ್ಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾನು ಇವಾಗ ಹುಡುಗ ಹುಡುಗಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಬರೋಣ ಅಂತ ಕೆಳಗಡೆ ಬಂದೆ. ನನ್ನನ್ನು ಬಿಟ್ಬಿಟ್ಟು ನನ್ನ ತಂಗಿಯವರೆಲ್ಲ ಆಲ್ರೆಡಿ ಅಕ್ಷತೆ ಹಾಕ್ಬಿಟ್ಟು ಬಂದುಬಿಟ್ಟಿದ್ರು, ಹಾಲು ಬಿಟ್ಬಿಟ್ಟು. ಸೊ ನಾನು ಬಂದು ಇವರಿಬ್ರಿಗೂ ವಿಶ್ ಮಾಡಿ ಮತ್ತೆ ನಾನು ಡೈರೆಕ್ಟು ಊಟಕ್ಕೆ ಹೋದೆ. ಆಮೇಲೆ ಸೋನು, ಸ್ಫೂರ್ತಿ ಅವರೆಲ್ಲ ಬಂದು ಊಟಕ್ಕೆ ಜಾಯ್ನ್ ಆದರು. ಇಲ್ಲಿ ನಮ್ಮ ಮಾವನ ಮಗನ ಮದುವೆಗೆ ಸೋನು, ಸ್ಫೂರ್ತಿ ಅವರೆಲ್ಲ ಸ್ವಲ್ಪ ಲೇಟಾಗೇ ಬಂದರು ಮದುವೆಗೆ. ಸೊ ಹಾಗಾಗಿ ನಮ್ಮ ಸೋನು ಅವ್ರ ದೊಡ್ಡಮ್ಮವನ್ನೆಲ್ಲ ಮಾತಾಡಿಸ್ಕೊಂಡು ವಿಚಾರಿಸ್ಕೊತಿದ್ದಾಳೆ. ಆಮೇಲೆ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಏನಕ್ಕಂದರೆ 4 ಸಾಲಿಗೆ ಊಟ ಬಡಿಸ್ಬಿಟ್ಟು ಅವ್ರದ್ದು ಊಟ ಆದಮೇಲೆ ಮತ್ತೆ ಇನ್ನೊಂದು 4 ಸಾಲಿಗೆ ಊಟ ಬಡಿಸ್ತಿದ್ರು. ಸೊ ಊಟ ಎಲ್ಲ ಚೆನ್ನಾಗಿತ್ತು, ಬಟ್ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಊಟದ್ದು. ಸೊ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಹುಡುಗ ಹುಡುಗಿಯವ್ರ ಹತ್ರ ಬಂದೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಈ ಪ್ಲೇಸಲ್ಲೇ ಅರುಂಧತಿ ನಕ್ಷತ್ರ ತೋರಿಸ್ಕೊಬಂದ್ಬಿಟ್ಟು ಇಲ್ಲಿ ಫಲಪೂಜೆ ಮಾಡ್ತಾರಂತ. ಅದೆಲ್ಲ ಮುಗ್ದಿತ್ತು. ಸೊ ಮತ್ತು ಇವಾಗ ಕಂಕಣ ಕಟ್ಟಿರೋದನ್ನೆಲ್ಲ ಬಿಚ್ಚುತ್ತಿದ್ರು. ಅದನ್ನೆಲ್ಲ ನಾನು ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ತಮ್ಮನ ಮದುವೆಯಲ್ಲಿ ನಾನು ಎಲ್ಲ ಪೂರ್ತಿ ಕಂಕಣ ಕಟ್ಟೋದೆಲ್ಲ ವಿಡಿಯೋ ಮಾಡಿದ್ದೆ. ಸೊ ಇಲ್ಲೂ ಸೇಮ್ ಅದೇ ಥರ ಮುಹೂರ್ತಕ್ಕೆ ಹೋಗೋಕ್ಕಿಂತ ಮುಂಚೆನೇ ಆ ಕಂಕಣನ ಕಟ್ಟಿರ್ತಾರೆ. ಹುಡುಗಿಗೆ ಅವ್ರ ಸೋದ್ರ ಮಾವ, ಹುಡುಗಂಗೆ ಅವ್ರ ಸೋದ್ರ ಮಾವ ಕಟ್ಟಿರ್ತಾರೆ. ಆಮೇಲೆ ಎಲ್ಲದು ಏನೇನು ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೀಜರ್ ಇರುತ್ತೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಈ ಥರ ಕಂಕಣಗೆ ಮತ್ತೆ ಪೂಜೆ ಮಾಡಿ ಕಂಕಣನ ಈ ಥರ ಬಿಚ್ಚಿಸ್ತಾರೆ. ಸೊ ಆ ಪ್ರೊಸೀಜರ್ ಇಲ್ಲಿ ನಡೀತಿತ್ತು. ಇದಾದಮೇಲೆ ನಾವಿಲ್ಲಿ ನೆಕ್ಸ್ಟು ಸ್ಫೂರ್ತಿದು ಮತ್ತು ನಮ್ಮ ಅಕ್ಕಂದು ಔಟ್ಫಿಟ್ದು ಸುಮ್ಮನೆ ವೀಡಿಯೋ ಮಾಡ್ತಿದ್ದೆ. ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕು, ವೀಡಿಯೋಗೆ ಚೆನ್ನಾಗಿ ಪೋಸ್ ಕೊಡ್ತಾರೆ. ಸೊ ಅವರಿಬ್ರದ್ದು ಔಟ್ಫಿಟ್ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಊಟದ ಹಾಲ್ ಇದೆಯಲ್ಲ ಅದ್ರ ಹಿಂದೆ ಒಂದು ಗ್ರೀನರಿ ಪ್ಲೇಸ್ ಮಸ್ತಾಗಿದೆ ಇಲ್ಲಿ. ಅಂದರೆ ಇಲ್ಲಿ ಫುಲ್ ಗದ್ದೆ ಬಯಲು, ಅಲ್ಲಿಗೆ ಹೋಗ್ಬಿಟ್ಟು ಫೋಟೋಸ್ ತೊಗೊಂಡು ಮತ್ತೆ ಇಲ್ಲಿ ನಾವು ಕನ್ವೆನ್ಷನಲ್ ಹಾಲ್ ಮೇಲ್ಗಡೆ ರಿಸೆಪ್ಷನ್ ಹತ್ರ ಬಂದ್ವಿ. ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊತಿದ್ರು. ಇವ್ರು ಬಂದು ಆಶಕ ಅವರ ಮಕ್ಕಳು ಮತ್ತು ಅವರ ಹಸ್ಬೆಂಡು. ಸೊ ಇವ್ರದ್ದು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಿದ್ರು. ಇದಾದಮೇಲೆ ನಾವು ಅಷ್ಟೇ ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಹೋಗ್ಬಿಟ್ಟು ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಂಡ್ವಿ. ಅದೆಲ್ಲ ಆದಮೇಲೆ ಇವಾಗ ಫೈನಲಾಗಿ ನಾನು ಆವಾಗಲೇ ಹೇಳಿದೆ ಅಲ್ವಾ, ಇದು ಏನು ಬಿಂದಿಗೆನಲ್ಲಿ ಇಟ್ಟಿರ್ತಾರೆ ನೀರು, ಅದೆಲ್ಲನೂ ಹೋಗ್ಬಿಟ್ಟು ಹಳ್ಳಿ ಕಟ್ಟೆ ಹತ್ರ ಹಾಕಿಬಿಟ್ಟು ಬರ್ತಾರೆ. ನೀರೆಲ್ಲ ಅಲ್ಲಿ ಚೆಲ್ಬಿಟ್ಟು ಪೂಜೆ ಮಾಡಿಕೊಂಡು ಮತ್ತೆ ಚೌಟ್ರಿ ಹತ್ರ ಬರ್ತಾರೆ. ನಾವು ನೆಕ್ಸ್ಟ್ ಏನೇನು ಪೂಜೆ ಅದೆಲ್ಲ ಇದೆ, ಶಾಸ್ತ್ರಗಳಿದೆ, ಅದನ್ನೆಲ್ಲ ನಾವು ನೋಡೋಕ್ಕಾಗಲಿಲ್ಲ. ಕವಿತಕ್ಕಂಗೆ ಪಾಪು ಆಗಿ 2 ಡೇಸ್ ಆಗಿತ್ತು. ನಾವು ಹಾಸ್ಪಿಟಲ್ಗೆ ಹೋಗಿರಲಿಲ್ಲ ನೋಡೋದಕ್ಕೆ ಪಾಪು ಮತ್ತು ಕವಿತಕ್ಕನ. ಹಂಗಾಗಿ ಬೇಗ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲೇ ಮಲ್ಲೇಕನಕಟ್ಟೆಯಿಂದ ಮಂಡ್ಯಗೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ನೋಡಿಕೊಂಡು ಮತ್ತೆ ಇಲ್ಲೇ ಚೌಟ್ರಿ ಹತ್ರ ಬರೋಣ ಅಂದ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋದ್ವಿ. ಮಂಡ್ಯದಲ್ಲಿ ಪ್ರಗತಿ ನರ್ಸಿಂಗ್ ರೂಮಲ್ಲಿ ಕವಿತಕ್ಕಂಗೆ ಗಂಡು ಪಾಪು ಆಗಿತ್ತು. ಮೊದಲನೇ ಪಾಪುನೂ ಅಷ್ಟೇ ಇಲ್ಲೇ ಪ್ರಗತಿ ನರ್ಸಿಂಗ್ ರೂಮಲ್ಲೇ ಆಗಿದ್ದು. ಮೊದಲನೇ ಪಾಪುನೂ ಗಂಡು ಪಾಪುನೇ. ಸೊ ನೋಡ್ಕೊಬರೋಣ ಪಾಪು ಮತ್ತು ಕವಿತಕ್ಕನ ಅಂದ್ಬಿಟ್ಟು ಇಲ್ಲಿ ಹಾಸ್ಪಿಟಲಿಗೆ ಬಂದ್ವಿ. ಇಲ್ಲಿ ಬಂದು ಕವಿತಕ್ಕನ ಮಾತಾಡಿಸ್ಕೊಂಡು ಮತ್ತು ಪಾಪುನ ನೋಡಿಕೊಂಡು ಇಲ್ಲೇ ಒಂದು 5 ಮಿನಿಟ್ಸ್ ನಿಂತಿದ್ವಿ. ಇಲ್ಲಿ ಫ್ಲೋರೆಲ್ಲ ಕ್ಲೀನ್ ಮಾಡ್ತಿದ್ರು. ಸೊ ಹಂಗಾಗಿ ಒಳಗಡೆ ಬಿಡ್ತಿರ್ಲಿಲ್ಲ. ನಾವು ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ನೋಡಿಕೊಂಡು ಮತ್ತು ಇಲ್ಲೇ ಫ್ಲೋರಲ್ಲೇ ವೆಯ್ಟ್ ಮಾಡ್ತಿದ್ವಿ. ಏನಕ್ಕಂದರೆ ಅವರು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಸೊ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ, ಜಾಸ್ತಿ ಜನ ಬರಬೇಡಿ ಅಂತ ಹೇಳ್ತಿದ್ರು. ಆಮೇಲೆ ಇಲ್ಲೊಂದು ಮಾವಿನ ಮರ ಇದೆ. ಎಷ್ಟು ಮಾವಿನ ಹಣ್ಣು ಬಿಟ್ಟಿದೆ ಅಂದರೆ ಎಲೆಗೆ ಒಂದೊಂದು ಮಾವಿನಕಾಯಿ ಬಿಟ್ಟಿದೆ. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಹಾಸ್ಪಿಟಲಿಂದ ಮತ್ತೆ ಕನ್ವೆನ್ಷನಲ್ ಹಾಲ್ ಕಡೆ ಹೊರಟ್ವಿ. ಈ ಹಾಸ್ಪಿಟ್ಲಿಗೆ ಹೋಗುವಾಗ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಏನಂದರೆ ನಾನು ಮದುವೆಗೆ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಹಾಕೋತೀನಿ ಅಂದ್ಬಿಟ್ಟು ಗೋಲ್ಡ್ ಚೈನು ಮತ್ತು ಬ್ರೇಸ್ಲೆಟ್ ಎಲ್ಲ ತೆಗೆದು ನಮ್ಮಮ್ಮವ್ರ ಬೆಡ್ ಮೇಲೆ ಇಟ್ಬಿಟ್ಟು ಬಂದಿದ್ದೆ. ನಮ್ಮಮ್ಮಂಗೆ ಹೇಳಿದ್ದೆ ಎತ್ತಿಡು ಅಂತ, ಬಟ್ ನಮ್ಮಮ್ಮ ಮರ್ತ್ಕೊಂಡು ಬಂದುಬಿಟ್ಟಿದ್ದಾರೆ. ಬಟ್ ನಮ್ಮಮ್ಮ ನನ್ನ ಜೊತೆ ವಾದ ಮಾಡ್ತಿದ್ದಾರೆ, ನೀನು ನಂಗೆ ಹೇಳೇ ಇಲ್ಲ ಎತ್ತಿಡೋಕ್ಕೆ, ನಂಗೆ ಗೊತ್ತಿಲ್ಲ ನೀನು ಎಲ್ಲಿಟ್ಟಿದ್ದೆ ಏನು ಅಂತ.
ಆಮೇಲೆ ಆ ಕಾನ್ವರ್ಜೇಷನ್ ಜೊತೆಗೆ ನಮ್ಮ ಅಮ್ಮನ ಜೊತೆ ಒಂದು ಫೈಟೇ ಆಗೋಯ್ತು ನನಗೂ ನಮ್ಮ ಅಮ್ಮಂಗೂ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಕೇಳಿದ್ವಿ. ನಮ್ಮ ಅಕ್ಕ ಹೇಳಿದ್ರು, ಇಲ್ಲ ಯಾವುದೋ ಒಂದು ಪರ್ಸಲ್ಲಿ ನಾನೇ ಎತ್ತಿಟ್ಟಿದ್ದೀನಿ ಅಂತ. ಆ ಪರ್ಸ್ನ ನಮ್ಮಮ್ಮ ಮದುವೆಗೆ ತೊಗೊಬಂದವ್ರೆ, ಬಟ್ ಆ ಪರ್ಸಲ್ಲಿ ಏನಿದೆ ಅಂತ ನಮ್ಮಮ್ಮ ತೆಗೆದು ನೋಡೇ ಇಲ್ಲ. ಆಮೇಲೆ ಯಾವ ಪರ್ಸು ಏನು ಅಂದ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನೆನೆಸ್ಕೊಂಡ್ರು. ಬಟ್ ಆಮೇಲೆ ಇದೇ ಪರ್ಸ್ ಏನೋ ಅಂದ್ಬಿಟ್ಟು ಓಪನ್ ಮಾಡಿದ್ರು, ಅಲ್ಲೇ ಇತ್ತು. ಹಾಸ್ಪಿಟಲ್ಗೆ ಹೋಗಿ ಇದೆಲ್ಲ ಆದಮೇಲೆ ಮತ್ತೆ ನಾವು ಚೌಟ್ರಿ ಹತ್ರ ಬಂದ್ವಿ. ಆವಾಗ ಆಲ್ರೆಡಿ ಎಲ್ಲ ಶಾಸ್ತ್ರ ಕಂಪ್ಲೀಟ್ ಮಾಡಿಕೊಂಡು ಹುಡ್ಗ ಹುಡ್ಗಿ ಆಲ್ರೆಡಿ ಕೆಳಗಡೆ ಬಂದಿದ್ದರು, ಅಂದರೆ ಮನೆಗೆ ಹೋಗೋದಕ್ಕೆ. ಆಮೇಲೆ ಇಲ್ಲೇ ನಾವು ನಮ್ಮ ಮಾವನ ಮಗ ನಮ್ಮ ಅಕ್ಕ ಎಲ್ಲ ಒಂದು ರೌಂಡ್ ಟೇಬಲ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಮಾಮೂಲಿ ಸೇಮ್ ಪ್ರೊಸೀಜರು, ಹುಡುಗ ಹುಡುಗಿ ದೊಡ್ಡವರು ಅಂದರೆ ಹಿರಿಯವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು, ಆಮೇಲೆ ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗ ಅವರ ಅಪ್ಪ ಅಮ್ಮಂಗೆಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಹುಡುಗ ಹುಡುಗಿ ಎಲ್ಲ ಚೌಟ್ರಿ ಬಿಟ್ಟು ಹೊರಗಡೆ ಬಂದರು. ನಾವೆಲ್ಲ ಮನೆಗೆ ಹೋಗೋದಕ್ಕೆಲ್ಲ ಪ್ಯಾಕ್ ಮಾಡಿಕೊಂಡು, ಆಮೇಲೆ ಎಲ್ಲರೂ ಅಷ್ಟೇ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬಂದಿದ್ದರು. ಆಮೇಲೆ ಇಲ್ಲಿ ಹುಡುಗ ಮತ್ತು ಹುಡುಗಿ ಕೈನ ಹಿಡ್ಕೊಂಡು, ಹುಡುಗಿ ಕೈನ ಹುಡುಗನ ಮನೆಯವ್ರ ಕಡೆ ಯಾರು ದೊಡ್ಡವ್ರು ಇರ್ತಾರೆ ಅವ್ರ ಕೈಗೆ ಕೊಡ್ತಾರೆ, ನನ್ನ ಮಗಳಲ್ಲ ನಿಮ್ಮ ಮಗಳು ಅಂತ. ಸೇಮ್ ಹಾಗೇನೆ ಹುಡುಗನ ಕೈ ಹಿಡ್ಕೊಂಡು ಹುಡುಗನ ಮನೆಯವರು ಹುಡುಗಿ ಮನೆ ಅವ್ರ ಕೈಯಲ್ಲಿ ಕೊಡ್ತಾರೆ, ನನ್ನ ಮಗ ಅಲ್ಲ ನಿನ್ನ ಮಗ ಅಂದ್ಬಿಟ್ಟು. ಈ ಶಾಸ್ತ್ರ ಎಲ್ಲ ಮುಗೀತು. ಈ ಶಾಸ್ತ್ರ ಮುಗಿಸ್ಕೊಂಡು ಹುಡುಗ ಹುಡುಗಿಯರು ಮನೆಗೆ ಹೊರಟರು. ನಾವು ಅಷ್ಟೇ, ಇಲ್ಲಿ ನಮ್ಮ ಅತ್ತೆ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ದೆ. ಅವ್ರು ಹೇಳ್ತಿದ್ರು, ನಾನು ನಿನ್ನ ಲಾಗ್ಸ್ ಎಲ್ಲ ನೋಡ್ತೀನಿ, ಈ ಲಾಗ್ನೇ ಯಾವಾಗ ಅದು ಫ್ರೀ ಆದಾಗ ನೋಡ್ತೀನಿ ಅಂತ ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಅತ್ತೆಯವರಿಗೆಲ್ಲ ಬಾಯ್ ಹೇಳಿ, ಎಲ್ರಿಗೂ ಬಾಯ್ ಹೇಳಿ ನಾನು ನಮ್ಮ ತಮ್ಮ ನಮ್ಮಮ್ಮ ಎಲ್ಲರೂ ನಮ್ಮ ಮಾವನ ಮನೆಗೆ ಹೊರಟ್ವಿ. ಆಮೇಲೆ ನಾವಿಲ್ಲಿ ನಮ್ಮ ಮಾವನ ಮನೆಗೆ ಬಂದ್ವಿ. ಆಲ್ರೆಡಿ ವೆಲ್ಕಮ್ಮಿಗೆ ಅಂದ್ಬಿಟ್ಟು ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ರು. ಹುಡುಗ ಮತ್ತು ಹುಡುಗಿ ಇಲ್ಲೇ ಮಾರಮ್ಮನ ದೇವಸ್ಥಾನಕ್ಕೆ ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಬರೋದಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಮ್ಮ ಆಶಕ ಮತ್ತು ಅವರ ಸ್ಟೂಡೆಂಟು ಒಬ್ಬರು ಅನುಷಾ ಅಂತ ಇದ್ದಾರೆ, ಅವರು ಬಂದು ಎಲ್ಲರೂ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಇವಾಗ ಹುಡುಗ ಮತ್ತು ಹುಡುಗಿ ಮನೆ ಹತ್ರ ಬಂದರು. ನಾನೇ ಕಾಲು ತೊಳೆದು ಆದಮೇಲೆ ಒಂದು ಧೂಳಾರತಿ ಮತ್ತು ಒಂದು ಕುಂಕುಮದ ಆರತಿನ ನಮ್ಮ ಅಕ್ಕ ಮತ್ತು ಅನುಷಾ ಮಾಡಿದ್ರು. ಇದು ಆದಮೇಲೆ ಬೆಲ್ಲದ ಆರತಿನ ನಂದಿನಿ ಮಾಡಿದ್ಲು. ಇದಾದಮೇಲೆ ಮತ್ತೆ ಅವ್ರು ಸ್ವಲ್ಪ ಮುಂದೆ ಬರ್ತಾರೆ. ಮುಂದೆ ಬಂದಮೇಲೆ ಇಲ್ಲಿ ಹೊಸ್ಲು ಪೂಜೆ ಮಾಡೋದಿರುತ್ತೆ. ಹೊಸ್ಲು ತೊಳೆದು ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹುಡುಗ ಮತ್ತು ಹುಡುಗಿ ಜೊತೆಯಲ್ಲೇ ಪೂಜೆ ಮಾಡ್ತಾರೆ. ಈ ಪೂಜೆ ಎಲ್ಲ ಆದಮೇಲೆ ಆಶಕ ಅಂದರೆ ಮನೇಲಿ ಯಾರಾದರೂ ಸರಿ ಹುಡುಗಿನ ಹೊಸ್ಲು ತಡಿಬೋದು. ಏನಕ್ಕಂದರೆ ಹುಡುಗಿ ಮೊದಲನೇ ಸಲ ಮನೆಗೆ ಬರ್ತಿರೋದ್ರಿಂದ ಹುಡುಗಿಗೆ ಹೊಸ್ಲು ತಡಿತಾರೆ. ಅಂದರೆ ಒಂದೊಂದು ಕಡೆ ತಡಿತಾರೆ, ಒಂದೊಂದು ಕಡೆ ತಡಿಯಲ್ಲ. ಆವಾಗ ಹುಡುಗಿ ದುಡ್ಡು ಕೊಟ್ಬಿಟ್ಟು ಮನೆ ಒಳಗಡೆ ಬರಬೇಕು. ಇದು ಒಂಥರ ಶಾಸ್ತ್ರನೇ, ಒಂದೊಂದು ಕಡೆ ಮಾಡ್ತಾರೆ. ಹಂಗಾಗಿ ಆಶಕ ಇಲ್ಲೇ ಬಾಗ್ಲ ಹತ್ರನೇ ನಿಂತಿದ್ರು, ಅವರೇನೆ ಬಾಗಿಲು ತಡೆದ್ರು ಹುಡುಗಿನ. ಮತ್ತೆ ತಡೆಯಕ್ಕಾಯ್ತಿಲ್ಲ. ಈಗ ಎಷ್ಟು ಹೇಳ್ತೀರಾ? 50% ಆಗ್ತೈತೆ. ಒಂದು 4,000 ಹೇಳಿ. ಬೇಡ ಅಂದಾರ 2,000 ನೀವೇ ಕೊಡ್ಬೇಕು. ಇಲ್ಲ ಇಲ್ಲ ಇಲ್ಲ, ನೋ ನೋ ನೋ. ನೀನು ಅವ್ರ ಮನೆಗೆ ಕೊಡು ಅಷ್ಟೇ. ಅಲ್ಲಿಗೆ ಐತೆ ತಾನೆ, ಅಲ್ಲಿಗೆ ಐತೆ ತಾನೆ. ಇಸ್ಕಕ್ಕ ಅವ್ರು ನಿಮ್ಮನೆ ಬಂದಾಗ ಇಸ್ಕೊಳ್ಳಿ. ಮದುವೆನಲ್ಲಿ ಈ ಥರ ಶಾಸ್ತ್ರಗಳೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ಇವಾಗ ಫೈನಲಾಗಿ ಹುಡುಗಿ ಬಲಗಾಲಲ್ಲಿ ಸೇರ್ ಹೊದ್ದು ಮನೆ ಒಳಗಡೆ ಬರೋ ಟೈಮು.
ಸೊ ಹಾಗಾಗಿ ಅವರು ಈ ಸೇರ್ ಮೇಲೆ ಏನು ಅಕ್ಕಿ ಬೆಲ್ಲ ಎಲ್ಲ ಇಟ್ಟಿರ್ತಾರೆ ಅದನ್ನು 3 ಸಲ ನಮಸ್ಕಾರ ಮಾಡಿಕೊಂಡು ಬಲಗಾಲಲ್ಲಿ ಸೇರೊದ್ದು ಮನೆ ಒಳಗಡೆ ಬರ್ತಿದ್ದಾರೆ. ಎಲ್ಲ ಹುಡುಗಿರಿಗೂ ಈ ಟೈಮು ತುಂಬ ಪ್ರೀಸಿಯಸ್ ಆಗಿರುತ್ತೆ. ಒಂದು ಬೆಸ್ಟ್ ಮೆಮೊರಿ, ಒಂದು ಬೆಸ್ಟ್ ಮೊಮೆಂಟ್ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಡೆಕೋರೇಷನ್ ಮಾಡಿದರು. ಸೊ ಕೇಕ್ ಕಟ್ಟಿಂಗ್ ನಡೀತು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇಲ್ಲಿ ಹುಡುಗ ಮತ್ತು ಹುಡುಗಿ ಕೇಕ್ ತಿನ್ನಿಸ್ಕೊಂಡು ನೆಕ್ಸ್ಟು ಹುಡುಗಿನ ದೇವ್ರ ಮನೆಗೆ ಕರ್ಕೊಂಡೋದ್ರು. ಮಾವನ ಮನೆ ದೇವರು ಕಾಲಭೈರವೇಶ್ವರ. ಸೊ ನಮ್ಮ ಮಾವನ ಮನೆಯಲ್ಲಿ ಗದ್ದಿಗೆ ಮೇಲೆ ತ್ರಿಶೂಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ಹುಡುಗಿ ಕೈನಲ್ಲಿ ದೀಪ ಹಚ್ಚಿಸ್ಬಿಟ್ಟು ಪೂಜೆ ಮಾಡಿಸಿ ನಮಸ್ಕಾರ ಮಾಡ್ಕೊ ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ಹುಡುಗಿನ ಅಡುಗೆ ಮನೆಗೆ ಕರ್ಕೊಂಡೋದ್ವಿ ಹಾಲು ಉಗ್ಸೋದಕ್ಕೆ. ಇಲ್ಲಿ ಹುಡುಗಿ ಒಲೆಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಪಾನ್ಗೆ ಹಾಲು ಹಾಕಿ ಹಾಲು ಉಕ್ಕಿ ಹರಿಯೋವರೆಗೂ ಇಲ್ಲೇ ಇದ್ದರು. ಅದೆಲ್ಲ ಹರಿದಾದ್ಮೇಲೆ ಹಾಲನ್ನ ತಗೊಂಡೋಗಿ ಹಾಲಲ್ಲಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ತಗೊಂಡೋಗಿ ಕೊಟ್ಟರು. ನಾನು ಇಲ್ಲೇ ಒಂದು 4 ಡೇಸ್ ಲೀವ್ ಇತ್ತು ಅಂದ್ಬಿಟ್ಟು ನಾನು ಇಲ್ಲೇ ನಮ್ಮ ಅಜ್ಜಿ ಮನೆಯಲ್ಲೇ 4 ಡೇಸ್ ಇದ್ದೆ. ನಮ್ಮಮ್ಮ ನಮ್ಮ ಅಕ್ಕವರೆಲ್ಲ ಮನೆಗೆ ಹೋದರು. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.